ಸರ್ವರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಡೆದಂತಹ 2025-26ನೇ ಸಾಲಿನ SLC ಅರ್ಧವಾರ್ಷಿಕ ಪರೀಕ್ಷೆಯ ಒಂದು ಮಾದರಿ ಉತ್ತರವನ್ನು ನೀಡ್ತಾ ಇದ್ದೇನೆ. ಗಮನಿಸಿ, ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆ. ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ ತ ವರ್ಗದ ಅನುನಾಸಿಕ ಅಕ್ಷರ ಸಿ ನ. ಒಮ್ಮೊಮ್ಮೆ ಪದವು ಈ ಸಂಧಿಗೆ ಸೇರಿದೆ, ಒಮ್ಮೆ ಕೂಡಿಸು ಒಮ್ಮೆ. ಹಾಗಾಗಿ ಇಲ್ಲಿ ಎ ಲೋಪವಾಗುತ್ತೆ. ಸರಿಯಾದ ಉತ್ತರ ಡಿ ಲೋಪಸಂಧಿ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವ ವಾಕ್ಯ. ಸರಿ ಉತ್ತರ ಸಿ ಮಿಶ್ರವಾಕ್ಯ. ಭೂತಕಾಲ ಸೂಚಕ ಪ್ರತ್ಯಯ. ಸರಿಯಾದ ಉತ್ತರ ಎ ದ. ಪಂಚಮಿ ವಿಭಕ್ತಿಯ ಕಾರಕಾರ್ಥ. ಪಂಚಮಿ. ಸರಿಯಾದ ಉತ್ತರ ಎ ಅಪದಾನ. ರಾಜೀವಸಕ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ರಾಜೀವನ ಸಖ ಯಾರೋ ಆತ ರಾಜೀವಸಕ ಸೂರ್ಯ. ಹಾಗಾಗಿ ಸರಿಯಾದ ಉತ್ತರ ಡಿ ಬಹುರ್ವಿಹಿ. ಇನ್ನು ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದ ವಂಶ ಬಂಚ ಯುಗ ಜುಗ. ಕಮಲಾಕ್ಷ ಅಂಕಿತನಾಮ, ಮನುಷ್ಯ ರೂಢನಾಮ. ಸತಿಪತಿ ಜೋಡು ನುಡಿಯಾದರೆ ತುತ್ತ ತುದಿ ದ್ವಿರುಕ್ತಿ. ಬೇಗನೆ ಸಾಮಾನ್ಯಾರ್ಥಕ ವ್ಯಯ, ಸಾಕು ಕ್ರಿಯಾರ್ಥಕ ವ್ಯಯ. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಸರಿಯಾದ ಉತ್ತರ ಶಾನುಭೋಗರ ಬ್ರಹ್ಮಾಸ್ತ್ರ ಕಿರ್ದಿ ಪುಸ್ತಕ. ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಯೋಚಿಸಿತು. ವಿಶ್ವೇಶ್ವರಯ್ಯ ಅವರಿಗೆ ವಿದ್ಯಾರ್ಥಿ ವೇತನ ನೀಡಿದ ಮೈಸೂರು ದಿವಾನರು ಯಾರು? ವಿಶ್ವೇಶ್ವರಯ್ಯ ಅವರಿಗೆ ವಿದ್ಯಾರ್ಥಿ ವೇತನ ನೀಡಿದ ಮೈಸೂರು ದಿವಾನರು ಸಿ ರಂಗಾಚಾರ್ಲು. ಮನೆ ಮಂಚಮ್ಮ ಕತೆ ಹೇಳಿದ ಕವಿ ಯಾರು? ಸರಿಯಾದ ಉತ್ತರ ಮನೆ ಮಂಚಮ್ಮ ಕತೆ ಹೇಳಿದ ಕವಿ ಸಿದ್ಧಲಿಂಗಯ್ಯ. ಕಾಡುಮೇಡುಗಳ ಸ್ಥಿತಿ ಹೇಗಿದೆ? ಉತ್ತರ ಕಾಡುಮೇಡುಗಳ ಸ್ಥಿತಿ ಬರಡಾಗಿದೆ. ಫಲುಗುಣ ಎಂದರೆ ಯಾರು? ಉತ್ತರ ಫಲುಗುಣ ಎಂದರೆ ಅರ್ಜುನ. ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ? ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಗೂರುತ್ತಾ ಮಲಗಿದ್ದಾಳೆ. ಇನ್ನು 3-4 ವಾಕ್ಯಗಳಲ್ಲಿ ಉತ್ತರಿಸಿ. ವ್ಯಾವಹಾರಿಕ ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು? ಉತ್ತರ ಇದೆ, ಗಮನಿಸ್ತಾ ಹೋಗಿ. ಲಿಪಿಯ ಮೂಲಕ ಜ್ಞಾನ ಭಂಡಾರ ಹೇಗೆ ಭದ್ರವಾಯಿತು? ಹುಲಿಯು ನಿರಾಶೆಯಿಂದ ಕೋಪಗೊಂಡು ಗರ್ಜಿಸಿ ಹೇಗೆ ಪಲಾಯನ ಮಾಡಿತು? ಪಾಠದ ಒಳಗಿನ ಪ್ರಶ್ನೆ ಅನಿಸತ್ತೆ. ಇದು ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಯನ್ನು ವಿವರಿಸಿ ಎಂಬ ಪ್ರಶ್ನೆಯ ಹಾಗೆ ಅದರ ಉತ್ತರವನ್ನು ಇದಕ್ಕೆ ಬರೀಬಹುದು. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು? ಪಠ್ಯದಲ್ಲಿ ಇದೆ. ಪಾರ್ಥ ಭೀಮರ ಬಗೆಗೆ ದುರ್ಯೋಧನ ಅಭಿಪ್ರಾಯವನ್ನು ತಿಳಿಸಿ. ಪಠ್ಯಪುಸ್ತಕದಲ್ಲಿ ಅಭ್ಯಾಸದಲ್ಲಿದೆ. ದುರ್ಯೋಧನನು ಛಲವನ್ನೇ ಮೆರೆಯುವುದಾಗಿ ಏಕೆ ಹೇಳುತ್ತಾನೆ? ಸ್ವಲ್ಪ ಆಲೋಚಿಸಿ ನೀವು ಉತ್ತರವನ್ನು ಬರೀಬಹುದು. ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸ್ಥಳದಲ್ಲಿನ ಮಣ್ಣನ್ನು ಸಂಗ್ರಹಿಸಿದ ಬಗೆಯನ್ನು ತಿಳಿಸಿ. ಸ್ವಲ್ಪ ಪಾಠದ ಒಳಗೆ ಬಂದಂತಹ ಪ್ರಶ್ನೆ ಇದು. ಉತ್ತರ ಗಮನಿಸಿ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವನ್ನು ತಿಳಿಸಿ. ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವನ್ನು ಕುರಿತು ಬರೆಯಿರಿ. ನೇರವಾದ ಪ್ರಶ್ನೆ. ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯ. ಇದು ಸಹ ನೇರ ಪಠ್ಯಪುಸ್ತಕದಲ್ಲಿರುವ ಪ್ರಶ್ನೆ. ಇನ್ನು ಕವಿ ಸಾಹಿತಿಗಳ ಸ್ಥಳ ಕಾಲ ಕೃತಿ ದೇವನೂರು ಮಹಾದೇವ ಹಾಗೆಯೇ ರನ್ನ ಇವರಿಬ್ಬರ ಪರಿಚಯ ಇದೆ. ಪ್ರಸ್ತಾರ ಹಾಕುವುದು. ಏನು ಹೇಳೈ ಕರ್ಣ ಚಿತ್ತಗ್ಲಾನಿ ಯಾವುದು ಮನಕ್ಕೆ ಕುಂತಿ ಸೂನುಗಳ ಬೆಸಗೈಸಿಕೊಂಬುದು ಸೇರದೆ ನಿನಗೆ. ಇದು 3-4 ಗಣವಿಂಗಡಣೆ ಭಾಮಿನಿ ಷಟ್ಪದಿಗೆ ಉದಾಹರಣೆ ಆಗುತ್ತೆ. ಇನ್ನು ಪೂರ್ವ ದಿಕ್ಕಿನಲ್ಲಿ ಹುಟ್ಟಿದ ಸೂರ್ಯನು ಮುತ್ತೈದೆಯ ಹಣೆಯ ಕುಂಕುಮದಂತೆ ಶೋಭಿಸಿದನು. ಅಲಂಕಾರ ಉಪಮಾಲಂಕಾರ. 2 ವಸ್ತುಗಳಿಗಿರುವ ಪರಸ್ಪರ ಹೋಲಿಕೆಯನ್ನು ಹೇಳುವುದು ಉಪಮಾಲಂಕಾರ. ಉಪಮೇಯ ಪೂರ್ವ ದಿಕ್ಕಿನಲ್ಲಿ ಹುಟ್ಟಿದ ಸೂರ್ಯ. ಉಪಮಾನ ಮುತ್ತೈದೆಯ ಹಣೆಯ ಕುಂಕುಮ. ಉಪಮಾವಾಚಕ ಅಂತೆ. ಸಮಾನ ಧರ್ಮ ಶೋಭಿಸುವುದು. ಸಮನ್ವಯ ಉಪಮೇಯವಾದ ಪೂರ್ವ ದಿಕ್ಕಿನಲ್ಲಿ ಹುಟ್ಟಿದ ಸೂರ್ಯನನ್ನು ಉಪಮಾನವಾದ ಮುತ್ತೈದೆಯ ಹಣೆಯ ಕುಂಕುಮಕ್ಕೆ ಹೋಲಿಸಿ ಹೇಳಿರುವುದರಿಂದ ಇದು ಉಪಮಾಲಂಕಾರ. ಗಾದೆ ಮಾತನ್ನು ವಿಸ್ತರಿಸಿ ಬರೆಯಿರಿ. ಕೂಡಿ ಬಾಳಿದರೆ ಸ್ವರ್ಗ ಸುಖ. ಈಗಾಗಲೇ ಗಾದೆ ಬಗ್ಗೆ ತಿಳಿಸಿದ್ದೆ, ಇಲ್ಲಿ ಗಮನಿಸ್ತಾ ಹೋಗಿ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ.
ಗಾದೆ ವಿವರಣೆಯೂ ಸಹ ನಿನ್ನೆ ದಿನ ನೀಡಿದ್ದೆ. ಇದೇ ಯೂಟ್ಯೂಬ್ನ ವಿಡಿಯೋಗಳಲ್ಲಿ ನೀವು ಕಾಣಬಹುದಾಗಿದೆ. ಈ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳ ಸಂದರ್ಭ ಸ್ವಾರಸ್ಯ ಬರೆಯಿರಿ. ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ. ನೇರ ಪಠ್ಯಪುಸ್ತಕದಲ್ಲಿದೆ. ಖಂಡವಿದೆಕೋ, ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ? ಈ ಪ್ರಶ್ನೆಯೂ ಸಹ ನಿಮ್ಮ ಅಭ್ಯಾಸದಲ್ಲಿದೆ. ಕೈಗಾರಿಕೀಕರಣ ಇಲ್ಲವೇ ಅವನತಿ? ಸ್ವಲ್ಪ ಪಾಠದ ಒಳಗಿನ ಪ್ರಶ್ನೆ ಅನಿಸಿದರೂ ಸಹ ಉತ್ತರವನ್ನು ಬರೀಬಹುದು. ಉತ್ತರವನ್ನು ಗಮನಿಸಿ. ಕೈಗಾರಿಕೀಕರಣದ ಮಹತ್ವದ ಬಗ್ಗೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹೇಳಿರುವಂತಹ ಅವರ ಪ್ರಸಿದ್ಧವಾದ ಮಾತು ಇದು. ನಾಳಿನ ಕನಸನ್ನು ಬಿತ್ತೋಣ. ಇದು ಸಹ ಪಾಠದ ಒಳಗೆ ಅನಿಸತ್ತೆ, ಆದರೆ ತುಂಬ ಸುಲಭವಾದಂತಹ ಉತ್ತರ ಬರಿಬಹುದು. ಕೌರವೇಂದ್ರನ ಕೊಂದೆ ನೀನು. ಪಾಠ ಶೀರ್ಷಿಕೆಯನ್ನೇ ಸಂದರ್ಭದಲ್ಲಿ ನೀಡಿದ್ದಾರೆ, ಹಾಗಾಗಿ ಸುಲಭವಾಗಿ ಗೊತ್ತಾಗುತ್ತೆ ಯಾವ ಪಾಠ ಅಂತೇಳಿ, ಯಾವ ಸಂದರ್ಭ ಅನ್ನೋದು ಸಹ. ಸಮರದೊಳೆನ ಗಜ್ಜ ಪೇಳಿ ಮಾವುದು ಕಜ್ಜಂ. ಇನ್ನು ಪದ್ಯ ಭಾಗವನ್ನು ಪೂರ್ಣಗೊಳಿಸ್ತಕ್ಕಂಥದ್ದಿದೆ. 2 ಪದ್ಯಗಳು. ಹಕ್ಕಿ ಹಾರುತ್ತಿದೆ ಪದ್ಯವನ್ನು ನೀಡಿದ್ದಾರೆ. ಇನ್ನು ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆಯಾಗೋಣ. ಅದರ ಮೌಲ್ಯಾಧಾರಿತ ಸಾರಾಂಶ ಇಲ್ಲಿದೆ. 8 ವಾಕ್ಯ. ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆ ಅಥವಾ ಮಾದರಿ ಮೈಸೂರು ರಾಜ್ಯಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳು. ಇಲ್ಲಿ ಹೆಚ್ಚಿನ ಕೊಡುಗೆಗಳಲ್ಲಿದೆ, ನೀವು ಕೆಲವೊಂದು ಕೊಡುಗೆಗಳನ್ನು ಬರೆದರೂ ಸಹ ಸಾಕಾಗತ್ತೆ. ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳು, ಅಥವಾ ಪಾಂಡವರ ರಕ್ಷಣೆಗೆ ನಿಂತ ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಸಂಗ್ರಹಿಸಿ ಬರೆಯಿರಿ. ಗದ್ಯಭಾಗ. ಅಲ್ಲಿ ಅರುಣಿಮಾ ಸಿನ್ಹಾ ಅವರ ಕತೆ ಕೊಟ್ಟಿದ್ದಾರೆ. ನೀವು ಓದಿಕೊಂಡಲ್ಲಿ ಸುಲಭವಾಗಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗತ್ತೆ. ಅರುಣಿಮಾ ಸಿನ್ಹಾ ಮೌಂಟ್ ಎವರೆಸ್ಟನ್ನು ಏರಿದ ಬಗೆಯನ್ನು ಬರೆಯಿರಿ ಅಂತಿದೆ. ಗಮನಿಸ್ತಾ ಹೋಗಿ ಉತ್ತರವನ್ನು. ಆಕೆ ಕಾಲು ಕಳೆದುಕೊಂಡ ಘಟನೆಯನ್ನು ತಿಳಿಸಿ ಅಂತಿದೆ. ನೇರವಾಗಿದೆ. ಇನ್ನು ಪತ್ರ ಗಮನಿಸಿ. ಇವರಿಂದ ಸ್ಥಳ ದಿನಾಂಕ, ಇವರಿಗೆ ಮಾನ್ಯರೇ, ವಿಷಯ ವಿವರಣೆ ಕೊಡ್ತೀರಿ. ಧನ್ಯವಾದಗಳೊಂದಿಗೆ ಇಂದಿತ್ತಮ್ಮ ವಿಶ್ವಾಸಿ ಹೊರವಿಳಾಸ. ಅಥವಾ ಖಾಸಗಿ ಪತ್ರ. ಇಲ್ಲೂ ಸಹ ಕ್ಷೇಮಾಶ್ರೀ ಹೆಸರು, ಪ್ರೀತಿಯ ಗೆಳತಿ ಗೀತಾಳಿಗೆ, ಆಮೇಲೆ ಆ ವಿಷಯದ ವಿವರಣೆ, ಇಂತಿ ನಿನ್ನ ಪ್ರೀತಿಯ ಗೆಳತಿ ಅನನ್ಯ. ಯಾರಿಗೆ? ಸ್ವಾತಿ. ಜ್ಞಾನಾರ್ಜನೆಯಲ್ಲಿ ಗ್ರಂಥಾಲಯಗಳ ಮಹತ್ವ. ಕಳೆದ ವರ್ಷವೂ ಸಹ ಇದೇ ಪ್ರಬಂಧವನ್ನು ನೀಡಿದರು. ಅತಿವೃಷ್ಟಿಯಿಂದ ಉಂಟಾಗುವ ಅನನುಕೂಲತೆಗಳು ಅಂತಿದೆ. ಸ್ವಲ್ಪ ಯೋಚನೆ ಮಾಡಿ ನೀವಕ್ಕೆ ಉತ್ತರವನ್ನು ಬರೀಬಹುದಾಗಿದೆ. ಈ ಸಾರಿ ಬಹಳಷ್ಟು ಅತಿವೃಷ್ಟಿ ಆಗಿರುವುದರಿಂದಾಗಿ ಇದರಿಂದ ಏನೇನು ಅನಾಹುತಗಳಾಗಿವೆ ಅನ್ನೋದು ಸಹ ನಿಮಗೆ ಗೊತ್ತಿದೆ. ಇದಿಷ್ಟು ಇಂದು ನಡೆದಂತಹ ಅರ್ಧವಾರ್ಷಿಕ ಪರೀಕ್ಷೆಯ ಸರಳವಾದ ಉತ್ತರ. ನಿಮಗೆ ಈ PDF ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಿಮಗೆ ಈ PDF ಅಲ್ಲಿ ನೀಡ್ತೇನೆ. ಧನ್ಯವಾದಗಳು.